ಮಂದಿ ಕೈಲಿ ಚುಚ್ಚು ಮಾತಾಡ್ಸ್ಕೊಂಡು ಎಷ್ಟು ನೋವಾಗಿತ್ತು ಆ ಮಹಿಳೆಗೆ. ಬಾಂಜಿ ಸ್ತ್ರೀ ಅಂಜಿ ಮೇಳೆ ಏನ್ ಬೇಕಾದ ದೇವ್ರು ಕೊಟ್ಟಾನ, ಕರ್ಮ ನೋಡಕ್ಕಿದ್ ಕರ್ಮ, ಮಕ್ಳ ಇಲ್ಲ ಅದಕ್ಕ ಯಾನಿದ್ದ ಏನ್ ಮಾಡೋದ, ಗೆಲುವಿಲ್ದ ನಾಳೆಗೆ ಏನೇನೋ ಮಾತಾಡ್ತದ. ಯಾರಿಗೂ ಚುಚ್ಚು ಮಾತಾಡ್ಬೇಡ. ನಮ್ ಗುರುಗಳು ಹೇಳ್ತಾರ, ಕುಡ್ಡಿಗ ಕುಡ್ ಅಂದರು ಪಾಪ ಐತೆ ಅಂತ. ಕುಂಟ್ ಅನ್ಬೇಡ, ಕುಡ್ಡಿಗೂ ಕುಡ್ ಅನ್ಬೇಡ. ಯಾಕೆ ಕುಡ್ ಆಗ್ಯಾನಂದ್ರ ಪೂರ್ವ ಹೋದಾಗ ಅವ್ ಮಾಡಿದ ಕರ್ಮದ ಫಲ ಇವತ್ತು ಕುಡ್ ಆಗ್ಯಾನು. ಬಸ್ತಿಗೆ ಹೋಗೋರು ಬೇಕಿದ್ದ, ಧರ್ಮ ಮಾಡೋರು ಬೇಕಿದ್ದ, ದಾನ ಮಾಡೋರು ಬೇಕಿದ್ದ. ಆ ಕರ್ಮದ ಫಲ ಇವತ್ತು ಭಗವಂತ ನೋಡು ಭಾಗ್ಯನೇ ಇಲ್ಲ, ತೀರ್ಥಯಾತ್ರಾ ಮಾಡು ಭಾಗ್ಯನೇ ಇಲ್ಲ. ಕರ್ಮದ ಫಲ. ಆ ಕರ್ಮದಿಂದ ಜೀವ ಹೋಗ್ಸಾಯ್ತ. ಜೀವಕ್ಕ ಸ್ಥಿತೀಕರಣ ಮಾಡಿ ಧರ್ಮ ಮಾಡಕ್ ಪ್ರೇರಣಾ ಕೊಡ್ರಿ, ದಾನ ಮಾಡಕ್ ಪ್ರೇರಣಾ ಕೊಡ್ರಿ. ಕಣ್ಣು ಇರ್ದಿದ್ರೆ ಏನಾಯ್ತು, ಜಮಖಂಡಿ ಹೆಣ್ಮಕ್ಳು ಬರ್ತಾರಲ್ಲ ಅವ್ವ ಮಗಳ, ಇಬ್ರಿಗೂ ಕಣ್ಣಿಲ್ಲ. ಕರೆ ಭದ್ರಗಿರಿ ಬರ್ತಾರ, ಪ್ರವಚನ ಕೇಳ್ತಾರ, ಯಾವ್ದಾರ ಕಾರ್ಯಕ್ರಮ ಇದ್ರೆ ಗೊತ್ತಾತಂದ್ರ ಅವ್ರು ಬಂದು ದರ್ಶನ ಮಾಡಿ. ಕಣ್ಣ ಇಲ್ಲ, ಮತ್ತೆ ಏನ್ ದರ್ಶನ ಮಾಡ್ತಾರೋ? ಪ್ರವಚನ ಕೇಳ್ತಾರ, ಡೊಂಗರೆ ಬಾಬಾ ಕೈ ಹಿಡ್ಕೊಂಡು ಒಬ್ರು ಸುತ್ತ ಹಾಕ್ತಾರ. ಕಣ್ಣಿಲ್ಲ. ಈಗ ಯಾಕೆ ಮಾಡಕತ್ತಾರ? ಕಣ್ಣಿದ್ದಾಗ ಅದನ್ನ ಮಾಡಿದ್ರೆ ಈಗ ಹಿಂಗ್ ಪರಿಸ್ಥಿತಿ ಬರ್ತಿದ್ದಿಲ್ಲ. ಕಳ್ಕೊಂಡು ಹುಡುಕ್ಯಾಡಬ್ಯಾಡ್ರಿ, ಇದ್ದಾಗನ ಅದ್ರ ಸದುಪಯೋಗ ತಗೊಳ್ರಿ. ಕರ್ಮ ಸಿದ್ಧಾಂತ ಬಹಳ ವಿಚಿತ್ರ. ಅದಕ್ಕೆ ಕನ್ನಡದವನ ದೇವರು ಕೊಟ್ಟು ನೋಡ್ತಾನೋ ಕಸ್ಕೊಂಡು ನೋಡ್ತಾನೋ ಅಂತ ಆಡು ಮಾತಾಡ್ತಾರ ಜನ. ಅದು ಕಾಲ್ಪನಿಕ ಅಲ್ಲ, ಸತ್ಯ. ಸಿಕ್ಕಾಗ ಅದ್ರ ದುರುಪಯೋಗ ಮಾಡ್ಕೋಬೇಡ್ರಿ. ಯಾವ್ದ ಪದವಿ ಇರ್ಲಿ, ಯಾವ್ದ ಸಿಗ್ಲಿ ನಿಮ್ ಜೀವನದಾಗ ಅದ್ರ ಸದುಪಯೋಗ ಮಾಡ್ಕೊಡ್ರಿ, ಒಳ್ಳೇದು ಉಪಯೋಗ ಮಾಡ್ಕೋರಿ. ಅಂದ್ರ ಭವಿಷ್ಯ ನಿಮ್ಮದು ಉಜ್ವಲ ಆಗ್ತದ, ಪವಿತ್ರ ಆಗ್ತದ, ಪಾವನ ಆಗ್ತದ.